ಅಯ್ಯೋ ಬ್ರೋ, ಶೇಕ್ ವೆಲ್ ಬಿಫೋರ್ ಯೂಸ್ ಅನ್ನೋ ಹಾಗೆ ಕಾರ್ ಡೋರ್ ಓಪನ್ ಮಾಡ್ಬೇಕಾದ್ರೆ ಶೇಕ್ ಆಗ್ತಿದ್ದೀರಲ್ಲ ಬ್ರೋ. ನಿಮ್ ಕೈಲಿ ಆಗಲ್ಲ, ಡ್ರೈವ್ ಮಾಡಬಾರ್ದು. ನನ್ ಕೈಲಲ್ವಾ? 5 ಡಿಗ್ರಿ ಪರೋಟ ನನ್ ಕೈಲಿ ಆಗೋದಿಲ್ಲ, ಇರೋದೇ ಇಲ್ಲ. ಶೋ ಮಿ ಯುವರ್ ಹೌಸ್, ಐ ವಿಲ್ ಡ್ರಾಪ್ ಯು. ಡ್ರಾಪ್ ಇನ್ನೊಂದು 60 ml ಒಳಗಡೆ ಹೋಗ್ಬಿಟ್ರೆ ಆಂಬ್ಯುಲೆನ್ಸ್ ಬಂದು ನಿಮ್ಮನ್ನೇ ಪಿಕಪ್ ಮಾಡಿ ಡ್ರಾಪ್ ಮಾಡುತ್ತೆ. ನನ್ನ ಮಾತು ಕೇಳಿ ಬ್ರೋ, ಆರಾಮಾಗಿ ಆಟೋ ಬುಕ್ ಮಾಡ್ತೀನಿ, ಮನೆಗೆ ಹೋಗಿ. ಈ ಫೇಮಸ್ ಬಿಸ್ನೆಸ್ ಮ್ಯಾನು ಆಟೋದಲ್ಲಿ ಹೋಗ್ಬೇಕಾ? ಬ್ರಾ, ಕಾರ್ ಇದೆ, ಕಾರು. ಬನ್ನಿ ಕಾರ್ಗ. ಬ್ರೋ, ಇವಾಗ ನೀವು ಕಾರ್ ಓಡಿಸೋ ಪರಿಸ್ಥಿತಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಿಲ್ಲ ಬ್ರೋ? ಓಡೋ ಟ್ರೈನು, ಹಾರೋ ಫ್ಲೈನು ಯಾವ್ದು ಬೇಕು ಬ್ರೋ? ಮಗಂದು ಯಾಕಂದ್ರೆ ಕೊಟ್ಟಾದ್ರೆ ಉಗಾಂಡ ಟು ಇಂಡಿಯಾ, ಮಗಂದು 5 minutes ಅಷ್ಟೇ. ಉಗಾಂಡನ ಬ್ರಹ್ಮಾಂಡನೇ ತೋರಿಸ್ಬಿಡ್ತೀರಾ? ನಡೀರಿ ಬ್ರೋ, ಆಟೋ ಬುಕ್ ಮಾಡ್ಕೊಡ್ತೀನಿ. ಆಟೋ ಬೇಡ ಅಂದ್ರೆ ಕ್ಯಾಬ್ ಬುಕ್ ಮಾಡ್ಲಾ? ಕ್ಯಾಪ ಏನ್ ಬ್ರೋ ನೀವು ಮಾತಾಡೋದು? ಪ್ಯಾಕೆಟ್ ಅಲ್ಲಿರೋ ಉಪ್ಪಿನಕಾಯಿ ಏನು ಗೊತ್ತು ಬ್ರೋ? ಸ್ಕಾಚ್ ವ್ಯಾಲ್ಯೂ ಬ್ರೋ. ಚೀಪ್ ಆಗಿರೋ ನಿನ್ನ ಚೀಫ್ ಗೆಸ್ಟ್ ತರ ಕಳ್ಸ್ಕೊಂಡಲ್ಲ ಇಲ್ಲೇ 15,000 ಶೂರವೇ ನನಗ್ ನಾನೇ ಹೊಡ್ಕೊಂಡ್ಬಿಡ್ಬೇಕು. ಫುಲ್ಲು ಡಿಂಗಾಗ್ಬಿಟ್ಟವನಲ್ಲಪ್ಪ. ಹಿಂಗೆ ಬಿಟ್ರೆ ಬೆಲ್ಟ್ 50,000, ಕಾಚಕ್ 1 ಲಕ್ಷ ಕೊಟ್ಟಿದೀನಿ ಅಂತ ಬೇಕಾದ್ರೆ ಹೇಳ್ಬಿಡ್ತಾನೆ ಇವನು. ಬ್ರೋ ಆಗ್ತಿಲ್ಲ ಬ್ರೋ, ನಿಮ್ ಕೈಲಿ ಸ್ಟಡಿ ಆಗಿಲ್ಲ ನೀವು. ಬರೋಜುಗೆ ಸ್ಟಡಿ ಬಗ್ಗೆ ಹೇಳ್ಕೊಡ್ತಾ ಇದೀರಾ ಬ್ರೋ? ಅದಕ್ಕೂ ಇದಕ್ಕೂ ಏನಯ್ಯ ಸಂಬಂಧ? ಕರ್ಮ ನಂದು. ಯಾರೋ ಕಾರ್ನ ಒಳಗಡೆ ಲಾಕ್ ಮಾಡ್ಬಿಟ್ಟಿದಾರೆ. ಮಮ್ಮಿ ಹಿಂಗ್ ಆಟೋ ಮಾಡ್ಬೇಕಲ್ಲಪ್ಪ. ಅಯ್ಯೋ ಪೊಲೀಸು! ಓಡೋಬಿಡೋ ಸೀನಾ, ನೀನು ಗುಳ್ಗಾಲ ಇಲ್ಲ, ಓಡೋಬಿಡು ಬ್ರೋ. ಬ್ರೋ 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 ಯಾಕೆ ಬ್ರೋ ಓಡೋಗ್ತಾ ಇದ್ದೀರಾ ಬ್ರೋ? ಓಡೋಗ್ಬಿಡ. ಏ ಮ್ಯಾನ್, ಗುಡ್ ಆಫ್ಟರ್ನೂನ್ ಸರ್. ಸಾರಾ ಫುಲ್ ಟೈಟ್ ಆಗಿರೋ ಆಗಿದೆ. ಎಲ್ರು ನನ್ನ ಲೂಸ್ ಅಂತ ಕರೀತಾ ಇದಾರೆ. ನೀವ್ ಒಬ್ರೇ ನನ್ನ ಟೈಟ್ ಅಂತ ಹೇಳ್ತಾರೋದು. ಯೋ, ಕುಡ್ದಿದ್ಯಾ? ಕುಡ್ದಿಲ್ಲ. ಏನ್ ಕುಡ್ದಿಲ್ಲ? ನಾನ್ ನೋಡಿದ ತಕ್ಷಣ ನಿನ್ ಜೊತೆಲಿದ್ದ ನೋಡೋದಾ? ನನ್ನ ಜೊತೆ ಯಾರು ಇರಲ್ಲ ಮೇಡಮ್. ಎಲ್ರು ಈಗ ಹೇಳ್ದೆ ಕೇಳ್ದೆ ಫೋಟೋ ಬಿಡ್ತಾರೆ. ಫೋಟೋ ಹಾಕ್ತಾರೋ ಔಟ್ ಹಾಕ್ತಾರೋ, ಒಟ್ನಲ್ಲಿ ಕುಡ್ದ್ಬಿಟ್ ಗಾಡಿ ಓಡಿಸ್ಬೇಡ. ಯಾರ್ಗಾದ್ರೂ ಆಕ್ಸಿಡೆಂಟ್ ಮಾಡಿದ್ರೆ ನೀನ್ ಬಂದು ನಮ್ ಲಾಕಪ್ ಅಲ್ಲೇ ಕುತ್ಕೊಳ್ಳೋದ್ ನೀನು. ನಾ ಕುಡ್ದಿಲ್ಲ ಅಂತ ಹೇಳ್ತಾ ಇಲ್ವಾ ಇಲ್ಲಿ? ಹೌದಾ? ಏ ರೋಹಿಣಿ. ಎಸ್ ಮೇಡಮ್. ಹೋಗಿ ಡಿಟೆಕ್ಟಿವ್ ತಗೊಬನ್ನಿ, FIR ಮಾಡೋಣ. ಎಸ್ ಮೇಡಮ್. ಡೈರೆಕ್ಟರ ಡೋರ್ ಯಾರ ಲಾಕ್ ಮಾಡ್ಬಿಟ್ಟಾರಲ್ಲ. ಊದಿಸ್ರಿ ಅವ್ರ ಹತ್ರ. ಇರೋದು ಲೊಟ್ಟೆ ಊತಿರ ತಡ್ಕೊಳಮ್ಮ. ಇವ್ರ ಹೆಸರು ರೋಹಿಣಿ ತಾನೆ? ಹೌದು. ಏನಮ್ಮ ರೋಹಿಣಿ, ನಿನಗೆ ಒಂದ್ ಚೂರಾದ್ರೂ ಮರ್ಯಾದೆ ಇಲ್ವಾ? ಮೊದ್ಲು ಬೇರೆಯವ್ರನ್ನ ಮದ್ವೆಯಾಗಿ ಈಗ ನನ್ನ ಮದ್ವೆಯಾಗಿ ಅಲ್ಲ. ಏನಮ್ಮ ನಿನ್ ಕಥೆಗಳು? ಯಾರಿ ನೀವು? ಏನ್ ಮಾತಾಡ್ತಾ ಇದ್ದೀರಾ? ನೀನ್ ಸುಳ್ಳು ಹೇಳಿದ್ರೆ ಮಾಲಿಸ್ಕೊಳ್ಳಲ್ಲ, ಹೊಡೆದ್ ಮಲಗಿಸ್ಬಿಡ್ತಾರೆ. ಮೇಡಮ್ ಇವಳಿದಾರಲ್ಲ ಇವಳು ರೋಹಿಣಿ, ಇವಳು ನನಗೆ ಮೋಸ ಮಾಡ್ಬಿಟ್ಟಿದಾಳೆ. ದೊಡ್ಡ ಮೋಸಗಾತಿ ಮೇಡಮ್ ಇವಳು. ಮೇಡಮ್, ನಾನ್ ನೋಡ್ತಿರೋದೇ ಇವತ್ತು ಮೇಡಮ್ ಇವ್ರನ್ನ. ಅಪ್ಪ 2.5 ವರ್ಷ ನನ್ನ ಜೊತೆ ಸಂಸಾರ ಮಾಡಿ ಆಡೋ ಮಾತಾ ಇದು? ಅಯ್ಯೋ ನೋಡಿ ಮೇಡಮ್, ಹಿಂಗ ನನಗ್ ಮದ್ವೆನಾಗಿಲ್ಲ. ಯಾರು ಕೇಳಿಸ್ಕೊಂಡ್ರೆ ಏನ್ ಮೇಡಮ್ ಗತಿ? ಅಯ್ಯ, ನನ್ ಜೊತೆನೆ ಇದೆಯಲ್ಲೇ ರೋಹಿಣಿ. 1 ವರ್ಷ 11 ತಿಂಗಳು 19 ದಿನ. ಅಯ್ಯ, ನಿನ್ನ ಬಾಯಿಗೆ ನೀನು ಒಂದ್ ಚೂರು ಮರ್ಯಾದೆ ಇಲ್ವಲ್ಲೇ? ಅಯ್ಯಯ್ಯೋ ನೋಡಿ ಮೇಡಮ್, ಏನಾನ ಮಾತಾಡ್ತಿದ್ದಾನೆ. ಇವನ್ ಕೋಪ್ ಜಾಸ್ತಿ ಆಗಿದೆ. 4 ಬಾರ್ಸಿದ್ರೆ ಬುದ್ಧಿ ಬರುತ್ತೆ. ಹತ್ತಿಸ್ರಿ ಜೀಪು. ಯು ಮೀನ್ 5 ಡಿಗ್ರಿ ಮನೋಜ್ ಕುಮಾರ್? ಎಕ್ಸ್ಕ್ಯೂಸ್ ಮೀ, ಲೇಡೀಸ್ ನ ಅರೆಸ್ಟ್ ಮಾಡ್ಬೇಕಾದ್ರೆ ಲೇಡಿ ಪೊಲೀಸ್ ಇರಬೇಕು. ಜೆಂಟ್ಸ್ ನ ಅರೆಸ್ಟ್ ಮಾಡ್ಬೇಕಾದ್ರೆ ಜೆಂಟ್ಸ್ ಪೊಲೀಸೇ ಇರಬೇಕು. ಲೇಡೀಸ್ ಎಲ್ಲ ಕರೆದ್ರೆ ಬರಲ್ಲ ಇರೋದು. ಅದ್ರಲ್ಲೂ ಇವಳು ಇದಲ್ಲ, ಇವಳು ಮೋಸಗತಿ. ಈ ರೋಹಿಣಿ ಕರೆದ್ರೆ ಹೋಗದೇ ಇಲ್ಲ. ಅಯ್ಯೋ ಬಾರ ಲೋಫರ್. ಮೇಡಮ್ ಮೇಡಮ್ ಸಾಕ್ ಮೇಡಮ್, ಏನಕ್ಕೆ ಮೇಡಮ್? ಕುಡ್ದು ರೋಡಲ್ಲಿ ಗಲಾಟೆ ಮಾಡ್ತಿದ್ದ, ಏನ್ರಿ ಮಾಡೋದು? ಲೇ ಮನೋಜ, ಯಾಕೋ ಮನೋಜ? ಯಾರು ಅದು? ಗೊತ್ತಾ ಇವ್ ನಿಮ್ಗೆ? ನಮ್ಮ ಅಣ್ಣ ಮೇಡಮ್. ಏನಾಗಿದೆ ಇವನ್ಗೆ? ನೋಡಿ, ನನಗೇನು ಹೋಗಿಲ್ಲ. ಈ ರೋಹಿಣಿನ ಮಾತ್ರ ನಂಬೇಡಿ. ಶಿ ಇಸ್ ವೆರಿ ಬಿಗ್ ಚೀಟರ್. ಎರಡು ಮದ್ವೆ ಆಗ್ಬಿಟ್ಟಿದಾರೆ. ಇನ್ನೊಂದ್ಸರಿ ನಮ್ ಕಾನ್ಸ್ಟೇಬಲ್ ಬಗ್ಗೆ ಮಾತಾಡಿದ್ರೆ ಮೇಡಮ್ ಸಾರಿ ಮೇಡಮ್
ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ಮೇಡಮ್ ಈ ಮೇಡಮ್ ಹೆಸರು ರೋಹಿಣಿನಾ? ಹೌದು. ಅಯ್ಯೋ ಕರ್ಮ. ಮೇಡಮ್ ಇವನು ನಮ್ಮ ಮದುವೆ ಆಗಿದ್ದ ಹುಡುಗಿ ಇವನ್ ಜೊತೆ 2 ವರ್ಷ ಸಂಸಾರ ಮಾಡಿದಾಳೆ. ನಿನ್ನೆ ತಾನೇ ಅವಳು ಮುಂಚೆನೆ ಮದುವೆ ಆಗಿ ಮಗು ಇರೋ ಸತ್ಯ ಗೊತ್ತಾಗೋಯ್ತು. ಆ ಹುಡುಗಿ ಹೆಸರು ರೋಹಿಣಿನೇ ಮೇಡಮ್. ಅದಕ್ಕೆ ಇವನು ಆ ಹುಡುಗಿನ ಬೈಕೋತಾ ಇದ್ದಾನೆ ಅಷ್ಟೇ. ನಿಮ್ಮನೆಲ್ಲ ಮೇಡಮ್. ಓಹೋ, ಅಷ್ಟೊಂದ್ ದೊಡ್ಡ ಮೋಸ ಮಾಡಿದಾಳ? ಮೇಡಮ್ ಮೇಡಮ್ ಪಾಪದವನ್ ಮೇಡಮ್ ಇವ್ನು ಹಿಂಗೆಲ್ಲ ಪಬ್ಲಿಕ್ ಅಲ್ಲಿ ಕುಡಿಯೋನಲ್ಲ ಮೇಡಮ್. ಮೇಡಮ್ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಮೇಡಮ್ ಪ್ಲೀಸ್. ಈ ಪ್ರೀತಿ ಪ್ರೇಮ ಎಲ್ಲ ಮೋಸ ಅನ್ಕೊಂಡಿದೆ, ಈಗ ಸಂಸಾರದಲ್ಲಿ ಶುರು ಆಗಿದೆ. ತುಂಬಾ ಡಿಸಪಾಯಿಂಟ್ ಆಗಿದ್ದಾನೆ ಅನ್ಸ್ತಿದೆ, ಸುಮ್ನೆ ಹೋಗ್ತಾ ಇದೀನಿ. ನೆಕ್ಸ್ಟ್ ಟೈಮ್ ಈ ಬೀದಿಲು ಕಾಣ್ಬಾರ್ದು, ಹೇಳ್ಬಿಡಿ. ಮೇಡಮ್ ನಾನೇ ಇದ್ದೇನೆ ಸುಮ್ಮನೆ. ಮೇಡಮ್ ನೀವು ಹೋಗಿ ಮೇಡಮ್. ಸೂರ್ಯ ಲೇ 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 ಮನೋಜ, ಏನ ನಿಂದ ಲೇ? ಸೂರ್ಯ ಅಲ್ವಾ? ಹೌದಪ್ಪನೆ. ಯಾಕೋಪಿ ನನ್ನ ಪೆಂಗಿ ಅನ್ನೋದೇ ಬಿಟ್ಬಿಟ್ಟೆ. ಹಂಗೆ ತರಿಯೋ. ಸೂರ್ಯ, ನಾವ್ ಎಲ್ಲಿದೀವೋ? ನಿಮ್ ಶೋರೂಮ್ ರೋಡಲ್ಲ ಇದೀಗಪ್ಪ. ಅಲ್ವಾ? ದಿನ ಇದೇ ರೋಡಲ್ಲಿ ಅವ್ರ ಜೊತೆ ಓಡಾಡ್ತಿದ್ದೆ ಕಣೋ. ನೋಡು, ಆ ಪಾನಿಪುರಿ ಅಂಗಡಿ ಇದರಲ್ಲಿ, ಅಲ್ಲೇ ನಾನು ಅವಳು ಪಾನಿಪುರಿ ತಿಂತಾ ಇದ್ದಿದ್ದು. ಅದ್ರಲ್ಲೂ ಲಾಸ್ಟ್ ಅಲ್ಲಿ ಕೊಡ್ತಾರಲ್ವ ಸುಕ್ಕ ಪೂರಿ, ಅದನ್ನಂತೂ ಮಿಸ್ಸೇ ಮಾಡ್ಕೋತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಪಾನಿಪುರಿ ತಿನ್ಸಿ ಬೈಟು ಕಾಫಿ ಕುಡ್ಸಿ ಇದೇ ರೋಡಲ್ಲಿ ಸೂರ್ಯ, ಇದೇ ರೋಡಲ್ಲಿ ದಿನ ಮನೆಗ್ ಬರ್ತಾ ಇದ್ವಿ. ಅದನ್ನೆಲ್ಲ ಹೆಂಗೋ ಮರಿಲಿ ಅಪ್ಪಿ. ನಾನ್ ಎಡ್ಬುದ್ರೆ ಅವಳ ಕಣ್ಣಲ್ಲಿ ನೀರ್ ಬರೋದು ಕಣ. ಈಗ ಅವಳೇ ನನ್ನ ಬೀಳತ್ರ ಮಾಡ್ಬಿಟ್ಟವಳಲ್ಲ. ಮನೋಜ್ ಹುಷಾರು, ರಸ್ತೆ ಸರಿ ಇಲ್ಲ ಅಂತ ಹೇಳಿ ನನ್ ಕೈ ಹಿಡ್ಕೊಳೋಳು. ನನ್ ಕೈ ಹಿಡ್ದೋಳೆ ಸರಿ ಇಲ್ಲ ಆದ್ಮೇಲೆ ನನಗ್ ಏನಾಗುತ್ತೆ ಅಂತ ಅವಳು ಗೊತ್ತಾದಿಲ್ವಾ ಅಪ್ಪಿ? ಲೇ, ನಿಮ್ ಅಣ್ಣ 5 ಡಿಗ್ರಿ ಮನೋಜ ಸತ್ತೋಗ್ಬಿಡ ಕಣ. ಇದು ಡೆಡ್ ಬಾಡಿ ಎದ್ದು ಓಡಾಡ್ತಿದೆ ಅಷ್ಟೇ. ಲೇ ಅಪ್ನೆ, ಹಿಂಗೆಲ್ಲ ಮಾತಾಡ್ಬಾರ್ದು ಕಣೋ. ನೋಡ ಮನೋಜ, ಹೆಣ್ಣು ಹೊನ್ನು ಮಣ್ಣು ಇದಕ್ ಯಾವತ್ತು ಕಣ್ಣೀರ್ ಹಾಕ್ಬಾರ್ದು. ನಮ್ಮ ಬಲನ ಪರೀಕ್ಷೆ ಮಾಡಕ್ಕೆ ಬರೋ ಬಲಶಾಲಿಗಳವರು, ಅವ್ರ ಮುಂದೆ ನಾವ್ ಯಾವತ್ತು ಬಲಿ ಆಗ್ಬಾರ್ದು ಕಣೋ. ಏನಪ್ಪ ಲೇ, ಏನೋ ಇಂಗ್ಲಿಷ್ ಮಾತಾಡ್ತಿದ್ಯಲ್ಲ, ನನ್ಗೇನು ಅರ್ಥನೇ ಆಗ್ತಿಲ್ಲಪ್ಪ. ಅದ್ ಹಂಗೆ ಕಣಪ್ಪ. ಬಾ ಇವಾಗ ನಡಿ ಹೋಗೋಣ. ನನ್ ಕಾರು ನಿನ್ ಕಾರ್ ಇಲ್ಲೇ ಇರ್ಲಿ, ನಾನು ಆಮೇಲೆ ಬಂದು ತಗೊಂಡ್ ಬರ್ತೀನಿ. ಬರ ಇವಾಗ ಬಾ. ಒಂದೇ ಒಂದು ಕ್ವಾರ್ಟರ್ ಕೊಡಿಸ್ತೀಯಾ? ವಾಟ್ರಾ? ಮಗಂದು ಸ್ಮೆಲ್ ತೋರ್ಸಿದ್ರೆ ಸಾಕು, ಮಲ್ಕೊಂಡ್ಬಿಡ್ತೀಯಾ. ಬಾ ಸುಮ್ನೆ ಸೈಲೆಂಟ್ ಆಗಿ ಬಾ ನೀನು. ಅಟ್ಲೀಸ್ಟ್ 90 ಲಾಸ್ಟ್ 30 ಅಲ್ಲ 30 ಲೇ. ಸೂರ್ಯ, ನೀ ಸುಮ್ನೆ ಕುತ್ಕೋಬೇಕು. ಲೇ ಗಲಾಟೆ ಮಾಡಂಗಿಲ್ಲ ಹೇಳ್ತಾ ಇದೀನಿ ನಾನು. ಟೀಚರ್, ನಿಮಗೆ ಈ ರೀತಿ ಆಗ್ಬಾರ್ದಾಗಿತ್ತು ಟೀಚರ್. ಎಷ್ಟು ಬುದ್ಧಿವಂತರು ನೀವು. ನಿಮ್ ಬುದ್ಧಿಗೆ ಲದ್ದಿ ತಿನ್ನೋ ಕೆಲಸ ಮಾಡ್ಬಿಟ್ಲು ಆ ರೋಹಿಣಿ. ನೀವ್ ಯಾಕ್ರಿ ಇಷ್ಟ ಅಳ್ತಾ ಇದೀರಾ? ಮೋಸ ಆಗಿರೋದ್ ನಮ್ಗೆ, ನಿಮ್ಗೆ ಯಾಕೆ ಇಷ್ಟೊಂದು ನೋವು? ಏನ್ ಮಾತು ಅಂತ ಆಡ್ತೀಯಪ್ಪ? ಟೀಚರ್ ಅಂದ್ರೆ ಯಾರು? ಯಾರು ಈ ಟೀಚರ್ ಅಂದ್ರೆ ಯಾರು? ಅದೇ ಯಾರು? ನಮ್ಮೆಲ್ಲರಿಗೂ ನೆರಳು ಕೊಡ್ತಿರೋ ಮರ, ನಮ್ಮವ್ರು, ನಮ್ ಮನೆಯವ್ರು. ಇವರಿಗಾದ್ ನಾವು ನನಗಾಗಲ್ವಾ? ಅವಳನ್ನ ಹೇಗ್ ತಡ್ಕೊಂಡ್ರಿ, ಹೇಗೆಲ್ಲ ನೋಡ್ಕೊಂಡ್ರಿ ನೀವು? ಅವಳು ನಿಮ್ ನೆತ್ತಿ ಮೇಲೆ ಜೀರಿಗೆ ಹರಿದೋಗ್ತಾಳೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಏನ್ ಮಾಡ್ತೀರ ವಿಷ? ತುಂಬಾ ನಂಬಿಟ್ಟೆ ಅವಳನ್ನ. ಕುದಿಯೋ ಎಣ್ಣೆ ನಮ್ಮ ಮಗನ ಕುರ್ಸಿ ನೋಡಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಗೋಳಾಡ್ತಿದ್ದೀನಿ. ಅಯ್ಯೋ, ಅದ್ ಹೇಗ್ ತಾನೇ ತಡ್ಕೊಂಡು ಬದುಕಿರೋರಪ್ಪ ನೀವು. ನನ್ನಂತೊಳಗಿದ್ರೆ ವಿಷ ಕುಡಿದು ನೇಣಾಕೊಂಡ್ಬಿಡ್ತಿದ್ದೆ. ಅಂದ್ರೆ ನೀವು ಗಟ್ಟಿಗಿತ್ತಿ ಜೀವನನ ಎದುರಿಸಿರೋರು. ನಿಮ್ ಧೈರ್ಯನ ಮೆಚ್ಚಬೇಕು ಟೀಚರ್. ಯಾವ ಧೈರ್ಯನೂ ಇಲ್ಲ. ಬೆಂಕಿ ತಾಕಿರೋ ಮೇಣ ತರ ನನ್ನ ಮಗನ್ನ ನೋಡಿ 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 ನಾನು ಕೊರಗಿ ಸುರ್ಗೋಗ್ತಿದ್ದೀನಿ. ಪಾಪ ನಿಮ್ ಮಗ ಎಂಥ ಗಂಡ್ಸೆ ಆದ್ರೂ ಹೆಂಡತಿ ಹಿಂಗೆ ಅಂತ ಗೊತ್ತಾದ್ರೆ ಬದುಕಕ್ಕಾಗಲ್ಲ. ಇಡೀ ಕುಟುಂಬಕ್ಕೆ ಮೋಸ ಮಾಡ್ಬಿಟ್ಲ ಅವಳು. ಸಿಕ್ಲಿ ಟೀಚರ್ ಅವಳು. ಈ ಕೆನ್ನೆಗೊಂದು ಆ ಕೆನ್ನೆಗೊಂದು ಕೊಟ್ಟು ಮಾತಾಡ್ತೀನಿ. ಇಲ್ಲ ನೀವು ಅನ್ನಿ, ಈಗ್ಲೇ ನಮ್ ಹುಡುಗನ ಕರ್ಸಿ ಕೈಯೋ ಕಾಲೋ ತೆಗೆಸ್ಬಿಡ್ತೀನಿ. ಏನ ಮರಿ, ಏನು ಸುಪಾರಿ ತಗೊಳಕ್ ಬಂದಿದಾರೆ ಇವರು? ಇವ್ರ ಕೆಲ್ಸನೇ ಅದೇ ಅಲ್ವಾ, ಸುಮ್ನೆ ಇರಿ. ಅಯ್ಯೋ ಅದೆಲ್ಲ ಏನು ಬೇಡ. ನಾವು ಮನುಷ್ಯ ಅವಳ ತರ ನಡ್ಕೊಳಕಾಗತ್ತಾ? ಅವಳಿಗೆ ಎಲ್ಲಿ ಬೇಕಾದ್ರೂ ಬಿದ್ದಿರ್. ನಾನು ಮಗನ್ ವಿಷಯಕ್ಕೆ ಬರ್ದೇ ಇದ್ರೆ ನನಗ ಅಷ್ಟೇ ಸಾಕು. ಯಾಕೆ ಬಂದೆ ಇಲ್ಲಿಗೆ? ಧೈರ್ಯ ನಿನಗೆ? ನಿನ್ನ ಮತ್ತೆ ನೋಡಿದ್ರೆ ಕೊಂದಾಕ್ಬಿಡ್ತೀನಿ ಅಂತ ಹೇಳಿದ್ದ ತಾನೆ? ಬೆಳಗ್ಗೆ ಎತ್ತು ಅರ್ಶನ ಕುಂಕುಮ ಮೆತ್ತೋ ಕೈಗೆ ರಕ್ತ ಮೆತ್ತಿರೋದನ್ನ ನೋಡಕ್ ಬಂದಿಯೇ ಮಂಡಗತ್ತೆ. ಅತ್ತೆ ಅಂದ್ರೆ ನೆತ್ತಿ ಮೇಲೆ ಕುಟ್ಟು ಬಿಡ್ತೀನಿ ಹೆಸರುಗತ್ತೆ. ರಾಜಮಂಡ್ರಿ, ಗ್ರಹಣ ನೆರಳು ಬಿದ್ರೆ ದರ್ಬೆ ಇಟ್ಟು ಪರಿಹಾರ ಮಾಡ್ಕೋಬಹುದು. ನಿನ್ನ ನೆರಳು ಬಿದ್ರೆ ನಾವೆಲ್ಲ ಸುಟ್ಟು ಬೂದಿ ಆಗೋಗ್ತೀವಿ ಕಣೆ. ಅನಿಷ್ಟಕ್ಕೆ ಅಮ್ಮ, ಕನಿಷ್ಠಕ್ಕೆ ದೊಡ್ಡಮ್ಮ ಕಣೆ ನೀನು. ಮೊದ್ಲು ಅವ್ರು ಯಾಕೆ ಬಂದಿದ್ದಾರೆ ಅಂತ ಕೇಳಿ ನೋಡು. ಕೇಳಲ್ವಾ? ಇವಳೇನ್ ಪಂಡಿತ್ ಭೀಮ್ಸೇನ್ ಜೋಶಿದ? ಕೈ ಮುಕ್ಕೊಂಡು ಇವಳು ಹೇಳಿದ್ದನ್ನ ಕೇಳಕ್ಕೆ. ರಾಜಮಂಡ್ರಿ, ನಿನಗ್ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಕೈ ಕಟ್ಕೊಂಡ್ ಬಾಯ್ ಮುಚ್ಕೊಂಡ್ ಹೋಗ್ತಾರೆ ಇಲ್ಲಿಂದ. ನನ್ ಬಟ್ಟೆ ಬರೆ ಎಲ್ಲ ಇಲ್ಲೇ ಇದೆ ಅತ್ತೆ, ಅದನ್ನ ತಗೊಂಡ್ ಹೋಗಕ್ ಬಂದೆ.
ಓ ಕಾಮಾಕ್ಷಿ ಸೀರೆ, ಮೀನಾಕ್ಷಿ ಚೂಡಿದಾರು, ಮಲೇಷ್ಯಾ ಚಿನ್ನ, ದುಬೈ ಬಣ್ಣ ಎಲ್ಲ ಬಿಟ್ಟು ಹೋಗಿದ್ಯಾ ಅಂತ ನಮ್ಮನೆ ಸಂಪತ್ತು ತುಂಬಿ ತುಳುಕ್ತಾ ಇದೆ ಅಲ್ವಾ? ಒಂದು ತುಳು ಸಿಗಲ್ಲ ಕಣೆ ನಿನ್ಗೆ. ಓಡೋಗ್ಬಿಡಿಸ್ ಹೋಗೋ. ಏ ನಿಮ್ಮಪ್ಪನ ಆಸ್ತಿ ತಂದಿದ್ದೀನಿ ನೀನು. ಏನೇ ಸಂಪಾದನೆ ಮಾಡಿದ್ರು ಅದೆಲ್ಲ ನನ್ನ ಮಗನ್ ಸಂಪಾದನೆ ಕಣೆ. ಅಯ್ಯೋ ಅತ್ತೆ, ಸಂಪಾದನೆ ಯಾರ್ ಬೇಕಾದ್ರೂ ಮಾಡಿರ್ಬೋದು. ಇವ್ರ ಚೂಡಿದಾರು ಸೀರೆನ ನಿಮ್ ಮಗ ಉಟ್ಕೊಳ್ಳೋದಕ್ಕಾಗತ್ತಾ? ತಗೊಂಡೋಗಿ ಬಿಡಿ. ಅಯ್ಯೋ ನಿಂಗ್ ಗೊತ್ತಾಗಲ್ಲ, ಸುಮ್ನಿರಮ್ಮ. ಊಸುವಳ್ಳಿ ಇವಳು. ಇಲ್ಲಿಂದ ಅಲ್ಲಿ ಹೋಗಷ್ಟಲ್ಲೇ ಬಣ್ಣ ಬದಲಾಯಿಸ್ಬಿಡುತ್ತೆ. ಬಟ್ಟೆ ತಾನೇ ನಿನ್ ಚಿಂತೆ. ಅದನ್ನೆಲ್ಲ ತಗೊಂಬಂದು ನಾನೇ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಇರೇ. ಅತ್ತೆ ಒಂದ್ ನಿಮಿಷ, ಅವ್ರ ಬಟ್ಟೆನ ನೀವ್ ಕೊಡೋದ್ ಬೇಡ, ಅವರೇ ತಗೊಂಡ್ ಹೋಗ್ಲಿ. ಅಜಯ್ಜೋ, ನಮ್ಮ ವಿಡಿಯೋ ಪ್ರಕಾರ ಆ ಬಟ್ಟೆನೆಲ್ಲ ಶಾಂತಿ ತಂದು ಬಿಸಾಕ್ಬೇಕು. ಇವಳ್ಯಾಕ್ ತಡಿತಾ ಇದ್ದಾಳೆ? ಏನಂಗ್ಲಿ, ನೀನ್ ಹೇಳ್ದಂಗ್ ನಾನ್ ಕೇಳ್ಬೇಕನೆ? ನನಗೇನೆ ಅಂತ ರಾವ್ ಬಡ್ಕೊಂಡಿರೋದು. ಶಿವಳನ ಒಂದು ಸಲ ಮನೆಗ್ ಬಿಟ್ಕೊಂಡಿದ್ದೆ, ಮೈ ಮೇಲೆ ಜಿಲ್ಲೆ ಬಿಟ್ಕೊಂಡಂಗಾಗಿದೆ. ಮತ್ತೆ ಬಿಟ್ಕೋಬೇಕಾ ಈ ಅಸಹ್ಯನ? ಹಾಗಲ್ಲ ಅತ್ತೆ, ನೀವಾಗೆ ಇವ್ರ ಬಟ್ಟೆನ ಬಿಸಾಕೋದು ಇವತ್ತೆಲ್ಲ ನಾಳೆ ತಪ್ಪಾಗ್ಬೋದು. ಯೋಚನೆ ಮಾಡಿ. ನಮ್ಮ ಐಡಿಯಾ ಏನಾದ್ರೂ ಗೊತ್ತಾಗೋಯ್ತಾ ಇವಳಿಗೆ? ಇರೋ ಹಾಗೆ ಹೇಳ್ತಾ ಇದ್ದಾಳೆ. ಯೋಚನೆ ಗೀಚನೆ ಮಾಡೋದಲ್ಲ ಏನು ಇಲ್ಲ. ಇವಳು ನನ್ನ ಮಗನ್ ರೂಮ್ಗೆ ಹೆಜ್ಜೆ ಇಡಬಾರ್ದು ಅಷ್ಟೇ. ಅತ್ತೆ ನನ್ ಮಾತ್ ಕೇಳಿ. ಹೋಗೋಗಲ್ಲ ಅತ್ತೆ. ಎಲ್ಲನೂ ನೀನೇ ಅಲ್ಲ, ನಿನ್ನಿಂದಲೇ ನಾನು ಅಲ್ಲ, ಎಲ್ಲನೂ ನೀನೇ ಅಲ್ಲ ಸೂರ್ಯ, ನಿನ್ನಿಂದಲೇ ನಾನು ಅಲ್ಲ, ನೀನಿಲ್ದೆ ನಾನು ಬಾಳುವೆ. ಸೂರ್ಯ, ಹೋದರೆ ಹೋಗಿ ನೀ ದೂರ, ಹೋದರೆ ಹೋಗಲಿ ಅವಳು ದೂರ, ಹೋದರೆ ಹೋಗಿ ನೀ ದೂರ, ನೀನಿಲ್ದೆ ನಾನು ಬಾಳುವೆ. ಆಯ್ತು ಬರೋ ಬರಲಿ. ಕರ್ನಾಟಕಕ್ಕೆ ಒಬ್ಬ ಹೊಸ ಸಾಹಿತಿ ಸಿಕ್ಬಿಟ್ಟ, ಹೋಲಿ ಬಿಡು. ಸೂರ್ಯ, ಈ ಗಂಡ್ಮಕ್ಳು ಪ್ರೀತಿ ಇದೆಯಲ್ಲ ಎಲ್ಲಿದೆ? ಹೂ ಅನ್ಬೇಕು ಅಷ್ಟೇ. ಈ ಗಂಡ್ಮಕ್ಳು ಪ್ರೀತಿ ಇದೆಯಲ್ಲ, ಇದೊಂಥರ ಡಿಸ್ಟೆಂಪರ್ ತರ, ಯಾವಾಗ್ಲೂ ಅಂದ್ರೆ ವರ್ಷಾನ್ಗಟ್ಲೆ ಹಂಗೇ ಇರ್ತದೆ. ಈ ಹೆಣ್ಮಕ್ಳು ಪ್ರೀತಿ ಇದೆಯಲ್ಲ, ಅದು ಬಾಗ್ಲು ಮುಂದೆ ಹಾಕು ರಂಗೋಲಿ ತರ ಕಣೋ. ಗಾಳಿಗೆ ಮಳೆಗೆ ಅದನ್ನ ಹೋಗ್ಸಕ್ ಆಗ್ಲಿಲ್ಲ ಅಂತಂದ್ರು ಬೆಳಗ್ಗೆ ಎದ್ ಬಂದ್ಬಿಟ್ಟು ಅವ್ರೇ ಅದನ್ನ ತೊಳೆದು ಬಿಡ್ತಾರೆ. ಲೇ ಮನಜ, ಯಾಕೋ ಅಪ್ನಿ ಅಳ್ತಾ ಇದೀಯಾ? ಲೇ ಅವಳು ನನ್ನ ಲೈಫ್ ಅಲ್ಲಿ ರಾಣಿ ಅನ್ಕೊಂಡಿದ್ದೆ, ಅವಳು ನೋಡಿದ್ರೆ ನನ್ನ ಲೈಫ್ಗೆ ಸಾಂಬ್ರಾಣಿಯಾಗಿ ಹೋಗ್ಬಿಟ್ಲಲ್ಲೋ. ಹೋದರೆ ಹೋಗಿ ನೀ ದೂರ, ಓಲಿ ಅಲ್ಲಿಂದ ದೂರ ನೀ ದೂರ. ಈ ಕಡೆ ವಾರ ಇದೆ. ಅಯ್ಯೋ ಯಪ್ಪ, ಅಲ್ಲ ಅವರು ಈ ಪಂಚರ್ ಆಗಿರೋ ಬುಲೆಟ್ ನ ಅಪ್ ರೋಡಲ್ಲಿ ತಳ್ಬಿಡ್ಬೋದು, ಆದ್ರೆ ಈ N8 ಅಲ್ಲಿ ಇರೋರ್ನ ಮಾತ್ರ ತಳ್ಳಕ್ಕಾಗಲ್ಲ. ನಡಿಯೋ, ಒಳಗ್ ನಡಿಯೋ, ನಡಿ. ನಿಂದ ದೂರ ನೀ ದೂರ. ಲೇ ಅಪ್ಪೆ, ಯಾಕೋ ಈ ಮೋಸ್ಗಾತಿ ಮನೆ ನನ್ನ ಕರ್ಕೊ ಬಂದಿದ್ಯಾ? ಸೂರ್ಯ, ಏನೋ ಮಾಡ್ಕೊಂಡ್ ಬಂದಿದ್ಯಾ ನನ್ ಮಗನ್ನ? ನಾನೇನ್ ಮಾಡೋದು? ವಿಸ್ಕಿ ಕಂಠ ಆಗೋಗಿದ ನೀವು ಅಂತ ಹೇಳಕ್ ಕೇಳೋ. ಗಂಟ್ಲಲ್ಲಿ 90 ml ವಿಸ್ಕಿ 10 ಗ್ರಾಮ್ ಮಿಕ್ಸರ್ ತೇಲಾಡ್ತಿರೋದ್ ಕಾಣತ್ತೆ. ಯಾರೋ ಮಾಡಿದ ತಪ್ಪಿಗೆ ನನ್ನ ಜೀವನ ಬಲಿಯಾಗಿದೆ. ಸೊ ಇವಾಗ ಏನಾಗ್ಬೇಕು? ನಾನು ಮತ್ತೆ ಮನೋಜ್ ಜೊತೆ ಬದುಕೋದಕ್ಕೆ ನೀವಿಬ್ರು ಸಹಾಯ ಮಾಡ್ಬೇಕು. ನಾವ್ ಹೆಂಗ್ ಮಾಡಕ್ಕಾಗತ್ತೆ ರೀ? ಒಪ್ಸಿ ಇಬ್ರು ನನ್ ಪರವಾಗಿ ಮಾತಾಡಿ. ಅಯ್ಯೋ ಪಾಪ ಅಂದೋರ್ ಬದುಕನ್ನೇ ಹಾಳ್ ಮಾಡ್ಬಿಟ್ಟಲ್ಲ ನೀನು. ಇನ್ನೂ ಮಾಡಿಲ್ಲ. ನೀವಿಬ್ರು ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ಹಾಳ್ ಮಾಡ್ಬೇಕಾಗುತ್ತೆ. ಬದುಕಿದ್ರೆ ನಾವೆಲ್ಲ ಚೆನ್ನಾಗ್ ಬದುಕಿರ್ಬೇಕು. ಇಲ್ಲ ಎಲ್ರು ನನ್ ಹಾಗೆ ಇರ್ಬೇಕು.